ವೆಲ್ಕಮ್ ಬ್ಯಾಕ್. ರಾಜಋಷಿ ಕಾಲಜ್ಞಾನಿ ಗುರೂಜಿ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಇನ್ನು ಇದೇ ವಿಚಾರವಾಗಿ ಇರಾನ್ ಅಮೆರಿಕ ಯುದ್ಧದ ಭವಿಷ್ಯ ನುಡಿದಿದ್ದ ಕಾಲಜ್ಞಾನಿ ಗುರೂಜಿ ಇದೀಗ ಅಚ್ಚರಿ ಮೂಡಿಸುವಂತಹ ಮತ್ತೊಂದು ಕಾಲಜ್ಞಾನದ ಭವಿಷ್ಯ ನುಡಿದಿದ್ದಾರೆ. ಗುಪ್ತ ಪಾಪಗಳಿಗೆ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಸುಳಿವು ನೀಡಿದ್ದ ರಾಜಋಷಿ ಗುರೂಜಿ ಮಾತು ನಿಜವಾಗಿದೆ. ಡಿಸೆಂಬರ್ 12, 2025ರಲ್ಲೇ ವಿನಯ್ ಕುಲಕರ್ಣಿಯ ಭವಿಷ್ಯ ನುಡಿದಿದ್ರು. ಈಗ ಭವಿಷ್ಯದಂತೆ ವಿನಯ್ ಕುಲಕರ್ಣಿಗೆ ಇದೀಗ ಶಿಕ್ಷೆ ಪ್ರಾಪ್ತಿಯಾಗಿದೆ. ಇವರ ಪ್ರತಿಯೊಂದು ಭವಿಷ್ಯವಾಣಿ ನಿಜವಾಗ್ತಾ ಇದೆ. ಇವರು ಏನು ಹೇಳಿದ್ರು ಬನ್ನಿ ನೋಡೋಣ. ಹೇಳಿದ್ವಿ ಅದಲ್. ನಮಸ್ಕಾರ ವೀಕ್ಷಕರೇ. ಈ ಹಿಂದೆ ಅಂದರೆ ಡಿಸೆಂಬರ್ 11, 2025ನೇ ತಾರೀಕಿನಂದು ನಾವೊಂದು ಪ್ರಿಡಿಕ್ಷನ್ನ ಕೊಟ್ಟಿದ್ವಿ. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಶನಿ ರಿಟ್ರೋಗ್ರೇಡಿಂದ ಡೈರೆಕ್ಟಾಗಿ ಬರ್ತಾಯಿದ್ರು. ಅದರ ಒಂದು ಫಲವನ್ನು ಹೇಳ್ತಾ ಒಂದು ಎಕ್ಸಾಂಪಲ್ ಸಮೇತವಾಗಿ ಅಂದರೆ ಯಾವ ಥರ 2G ಸ್ಪೆಕ್ಟ್ರಮ್ ಹಗರಣ ಒಂದು ವರ್ಡಿಕ್ಟ್ಸ್ ಬಂತು, ಅದರಲ್ಲಿ ಎ ರಾಜ ಮತ್ತು ಕನಿಮೋ ಯಾವ ಥರ ಅಷ್ಟಾಗಿ ಒಂದು ಜೈಲು ಶಿಕ್ಷೆಯನ್ನು ಅನುಭವಿಸಿದರೋ ಅದೇ ಥರನಾದ ವರ್ಡಿಕ್ಟ್ಸ್ ಇವಾಗ ಬರುತ್ತೆ ಅಂತ ಹೇಳಿದ್ವಿ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಸ್ಪೆಸಿಫಿಕ್ ಜನಗಳ, ರಾಜಕಾರಣಿಗಳ ಮತ್ತು ಸಿನಿಮಾ ತಾರೆಗಳ ಕೆಲವೊಬ್ಬರನ್ನ ಒಂದು ಕೇಸನ್ನು ತೆಗೆದುಕೊಂಡು ನಾವು ಎಕ್ಸಾಂಪಲ್ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿದ್ದೇ ನಮ್ಮ ನಿನ್ನೆ ಅರೆಸ್ಟ್ ಆಗಿರುವಂಥ, ನಿನ್ನೆ ಒಂದು ಶಿಕ್ಷೆಯನ್ನು ವಿಧಿಸಿರುವಂತಹ MLA ವಿನಯ್ ಕುಲಕರ್ಣಿ, ಕಾಂಗ್ರೆಸ್ MLA ವಿನಯ್ ಕುಲಕರ್ಣಿ. ಸೊ ಈ ವಿನಯ್ ಕುಲಕರ್ಣಿ ಬಗ್ಗೆ ನಾವು ಕ್ಲಿಯರ್ ಆಗಿ ಡಿಸೆಂಬರ್ 11, 2025ರಂದು ನಾವು ಭವಿಷ್ಯವಾಣಿ ನುಡಿದ್ವಿ. ಯಾವ ಥರ 2G ಸ್ಪೆಕ್ಟ್ರಮಲ್ಲಿ ಅರೆಸ್ಟ್ ಆದರೂ ಅದೊಂದು ವರ್ಡಿಕ್ಟ್ಸ್ ಬಂತು, ಅದೇ ಥರ ವರ್ಡಿಕ್ಟ್ಸ್ ಬರುತ್ತೆ ಅಂತ ಹೇಳಿದ್ವಿ. ಸೊ ಅದೇ ಥರ ನಡೆದಿದೆ. ಮಾರ್ಚ್, ಏಪ್ರಿಲ್, ಮೇ ಇದೆಲ್ಲ ಏನಿರ್ತದೆ ಫುಲ್ ಆಫ್ ಯಾವುದು ಸ್ಕ್ಯಾಮ್ಸು, ಸ್ಕ್ಯಾಂಡಲ್ಲು ಮತ್ತು ಸುಮಾರು ಕೇಸ್ಗಳು ಬರ್ತವೆ, ರಾಜಕೀಯ ತಿರುಗಳು ಬರ್ತವೆ ಅಂತ ಕೂಡ ನಾವು ಹೇಳಿದ್ವಿ. ಅದಕ್ಕೆ ಎಕ್ಸಾಂಪಲ್ಲು ಹೇಗೆ ಪ್ರಜ್ವಲ್ ರೇವಣ್ಣನ ಕೇಸ್ ಬಂತು, ಅದರ 10ರಷ್ಟು ದೊಡ್ಡ ಕೇಸ್ಗಳು ಬರ್ತವೆ ಅಂತ ಹೇಳಿದ್ವಿ. ನೀವು ನೋಡ್ಬೋದು ನಾಸಿಕ್ನ ಒಬ್ಬರು ದೊಡ್ಡ ಅಸ್ಟ್ರಾಲಜರ್ ಅಶೋಕ್ ಖರಾಟೆ ಅನ್ನುವಂಥವರು 1+50 ಫಿಮೇಲ್ ಒಟ್ಟಿಗೆ ಸ್ಕ್ಯಾಂಡಲ್ಸು. ಅದಲ್ಲದೆ ಗೋವಾದ BJP ಕೌನ್ಸಿಲರ್ ಅವನು ಬಂದ್ಬಿಟ್ಟು 30+ ಮೈನರ್ ಫಿಮೇಲ್ ಚಿಕ್ಕ ಹೆಣ್ಮಕ್ಳೊಟ್ಟಿಗೆ ಮಾಡಿರೋಂಥ ಸ್ಕ್ಯಾಂಡಲ್ಸು. ಅವನ ವಯಸ್ಸು ಬಂದ್ಬಿಟ್ಟು 18, 19. ಅದಲ್ಲದೆ ತಿರ್ಗಾ ಅಮರಾವತಿ, ಮಹಾರಾಷ್ಟ್ರದಲ್ಲಿ ಅಮರಾವತಿಯಲ್ಲಿ ಕೂಡ ಆದಂತಹ ಸ್ಕ್ಯಾಂಡಲ್ 300+. ಅವನು ಆ ಹುಡುಗನ ಏಜ್ ಬಂದ್ಬಿಟ್ಟು 19, ಆದರೆ ಅವನು ಸ್ಕ್ಯಾಂಡಲ್ ಮಾಡಿರೋದೇ 300+ ಫಿಮೇಲ್ ಒಟ್ಟಿಗೆ. ಸೊ ಇವೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣನ ಮೀರಿಸುವಂಥ ಸ್ಕ್ಯಾಂಡಲ್ಸ್ಗಳೇ ಬಂದಿದ್ದಾವೆ. ಅದಲ್ಲದೆ ರಾಜಕೀಯದಲ್ಲಿ ಯಾರ್ಯಾರು ಏನೇನು ಅಪರಾಧ ಮಾಡಿರ್ತಾರೋ ಅವರೆಲ್ಲ ಶಿಕ್ಷೆ ಆಗುತ್ತೆ ಅಂತ ಕೂಡ ನಾವು ಹೇಳಿದ್ವಿ. ಆ ಥರ ನಾವು ನೋಡ್ಬೋದು ವಿನಯ್ ಕುಲಕರ್ಣಿ ಅವರು ಕೂಡ ಈ ಒಂದು ಜೀವಾವಧಿ ಶಿಕ್ಷೆಯನ್ನು ಒಂದು ಕೋರ್ಟನ್ನು ವಿಧಿಸಿದೆ. ಸೊ ನಾವು ಈ ಹಿಂದೆ ಏನೇನು ಅನಲೈಸ್ ಮಾಡಿ ಪ್ರಿಡಿಕ್ಷನ್ ಕೊಟ್ಟಿದ್ವೋ ಅವೆಲ್ಲವೂ ಕೂಡ ಅಕ್ಷರಶಃ ಸತ್ಯವಾಗಿದೆ. ಸೊ ಮುಂದೆ ಇದೇ ಥರನಾದಂತಹ ಒಂದು ಯಾವಾಗ ಸಮಾಜದಲ್ಲಿ ಕ್ವೆಶ್ಚನ್ ಮಾರ್ಕ್ ಅಂತಿರುತ್ತೋ, ಯಾವಾಗ ಜನಗಳಿಗೆ ಒಂದು ಗೊಂದಲ ಅಂತಿರುತ್ತೋ ಆವಾಗ ಅಂಥ ಸಿಚುವೇಶನ್ ಎತ್ಕೊಂಡ್ಬಿಟ್ಟು ಒಂದು ಪರಿಹಾರ ಕೊಡುವಂತಹ ಒಂದು ಪ್ರಯತ್ನ ಈ ಹಿಂದೆನೂ ಮಾಡಿದ್ದೀನಿ, ಇವಾಗೂ ಮಾಡ್ತೀನಿ, ಮುಂದೆ ಕೂಡ ಮಾಡ್ತಾನಿರ್ತೀನಿ. ಮತ್ತು ಎಲ್ಲ ಜನಗಳಿಗೆ ನೀವು ನಿರಂತರವಾಗಿ ನಾವು ಯಾವುದೇ ಒಂದು ಹೊಸದೊಂದು ಸ್ಟೆಪ್ ಇಟ್ಟಾಗ ನಿರಂತರವಾಗಿ ಗುರುಗಳೇನೋ ಹೊಸದು ಮಾಡ್ತಿದ್ದಾರೆ, ಸ್ಫೂರ್ತಿಯಾಗೋಣ ಅಂತ ನಾನು ಎಲ್ಲರಿಗೂ ನನಗೆ ಸ್ಫೂರ್ತಿಸಿ ಸಹಕಾರನ ಕೊಟ್ಟರಂತಹ ಎಲ್ಲ ನನ್ನ ಫಾಲೋವರ್ಸ್ಗಳು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಷ್ಟು ಹೇಳಿ ವೆಲ್ಕಮ್ ಬ್ಯಾಕ್. ರಾಜಋಷಿ ಕಾಲಜ್ಞಾನಿ ಗುರೂಜಿ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಇನ್ನು ಇದೇ ವಿಚಾರವಾಗಿ ಇರಾನ್ ಅಮೆರಿಕ ಯುದ್ಧದ ಭವಿಷ್ಯ ನುಡಿದಿದ್ದ ಕಾಲಜ್ಞಾನಿ ಗುರೂಜಿ ಇದೀಗ ಅಚ್ಚರಿ ಮೂಡಿಸುವಂತಹ ಮತ್ತೊಂದು ಕಾಲಜ್ಞಾನದ ಭವಿಷ್ಯ ನುಡಿದಿದ್ದಾರೆ. ಗುಪ್ತ ಪಾಪಗಳಿಗೆ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಸುಳಿವು ನೀಡಿದ್ದ ರಾಜಋಷಿ ಗುರೂಜಿ ಮಾತು ನಿಜವಾಗಿದೆ. ಡಿಸೆಂಬರ್ 12, 2025ರಲ್ಲೇ ವಿನಯ್ ಕುಲಕರ್ಣಿಯ ಭವಿಷ್ಯ ನುಡಿದಿದ್ರು. ಈಗ ಭವಿಷ್ಯದಂತೆ ವಿನಯ್ ಕುಲಕರ್ಣಿಗೆ ಇದೀಗ ಶಿಕ್ಷೆ ಪ್ರಾಪ್ತಿಯಾಗಿದೆ. ಇವರ ಪ್ರತಿಯೊಂದು ಭವಿಷ್ಯವಾಣಿ ನಿಜವಾಗ್ತಾ ಇದೆ. ಇವರು ಏನು ಹೇಳಿದ್ರು ಬನ್ನಿ ನೋಡೋಣ. ಹೇಳಿದ್ವಿ ಅದಲ್. ನಮಸ್ಕಾರ ವೀಕ್ಷಕರೇ. ಈ ಹಿಂದೆ ಅಂದರೆ ಡಿಸೆಂಬರ್ 11, 2025ನೇ ತಾರೀಕಿನಂದು ನಾವೊಂದು ಪ್ರಿಡಿಕ್ಷನ್ನ ಕೊಟ್ಟಿದ್ವಿ. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಶನಿ ರಿಟ್ರೋಗ್ರೇಡಿಂದ ಡೈರೆಕ್ಟಾಗಿ ಬರ್ತಾಯಿದ್ರು. ಅದರ ಒಂದು ಫಲವನ್ನು ಹೇಳ್ತಾ ಒಂದು ಎಕ್ಸಾಂಪಲ್ ಸಮೇತವಾಗಿ ಅಂದರೆ ಯಾವ ಥರ 2G ಸ್ಪೆಕ್ಟ್ರಮ್ ಹಗರಣ ಒಂದು ವರ್ಡಿಕ್ಟ್ಸ್ ಬಂತು, ಅದರಲ್ಲಿ ಎ ರಾಜ ಮತ್ತು ಕನಿಮೋ ಯಾವ ಥರ ಅಷ್ಟಾಗಿ ಒಂದು ಜೈಲು ಶಿಕ್ಷೆಯನ್ನು ಅನುಭವಿಸಿದರೋ
ಅದೇ ಥರನಾದ ವರ್ಡಿಕ್ಸ್ ಇವಾಗ ಬರುತ್ತೆ ಅಂತ ಹೇಳಿದ್ವಿ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಸ್ಪೆಸಿಫಿಕ್ ಜನಗಳ, ರಾಜಕಾರಣಿಗಳ ಮತ್ತು ಸಿನಿಮಾ ತಾರೆಗಳ ಕೆಲವೊಬ್ಬರನ್ನ ಒಂದು ಕೇಸನ್ನು ತೆಗೆದುಕೊಂಡು ನಾವು ಎಕ್ಸಾಂಪಲ್ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿದ್ದೇ ನಮ್ಮ ಈ ನಿನ್ನೆ ಅರೆಸ್ಟ್ ಆಗಿರುವಂಥ, ನಿನ್ನೆ ಒಂದು ಶಿಕ್ಷೆಯನ್ನು ವಿಧಿಸಿರುವಂತಹ MLA ವಿನಯ್ ಕುಲಕರ್ಣಿ, ಕಾಂಗ್ರೆಸ್ MLA ವಿನಯ್ ಕುಲಕರ್ಣಿ. ಸೊ ಈ ವಿನಯ್ ಕುಲಕರ್ಣಿ ಬಗ್ಗೆ ನಾವು ಕ್ಲಿಯರ್ ಆಗಿ ಡಿಸೆಂಬರ್ 11, 2025 ನಾವು ಭವಿಷ್ಯವಾಣಿ ನೋಡಿದ್ವಿ. ಯಾವ ಥರ 2G ಸ್ಪೆಕ್ಟ್ರಮಲ್ಲಿ ಅರೆಸ್ಟ್ ಆದರೂ ಅದೊಂದು ವರ್ಡಿಕ್ಸ್ ಬಂತು, ಅದೇ ಥರ ವರ್ಡಿಕ್ಸ್ ಬರುತ್ತೆ ಅಂತ ಹೇಳಿದ್ವಿ. ಸೊ ಅದೇ ಥರ ನಡೆದಿದೆ. ಮಾರ್ಚ್, ಏಪ್ರಿಲ್, ಮೇ ಇದೆಲ್ಲ ಏನಿರ್ತದೆ ಫುಲ್ ಆಫ್ ಯಾವುದು ಸ್ಕ್ಯಾಮ್ಸು, ಸ್ಕ್ಯಾಂಡಲ್ಲು ಮತ್ತು ಸುಮಾರು ಕೇಸ್ಗಳು ಬರ್ತವೆ, ರಾಜಕೀಯ ತಿರುಗಳು ಬರ್ತವೆ ಅಂತ ಕೂಡ ನಾವು ಹೇಳಿದ್ವಿ. ಅದಕ್ಕೆ ಎಕ್ಸಾಂಪಲ್ಲು ಹೇಗೆ ಪ್ರಜ್ವಲ್ ರೇವಣ್ಣನ ಕೇಸ್ ಬಂತು, ಅದರ 10ರಷ್ಟು ದೊಡ್ಡ ಕೇಸ್ಗಳು ಬರ್ತವೆ ಅಂತ ಹೇಳಿದ್ವಿ. ನೀವು ನೋಡ್ಬೋದು ನಾಸಿಕ್ನ ಒಬ್ಬರು ದೊಡ್ಡ ಅಸ್ಟ್ರಾಲಜರ್ ಅಶೋಕ್ ಖರಾಟೆ ಅನ್ನುವಂಥವರು 1+50 ಫಿಮೇಲ್ ಒಟ್ಟಿಗೆ ಸ್ಕ್ಯಾಂಡಲ್ಸು. ಅದಲ್ಲದೆ ಗೋವಾದ BJP ಕೌನ್ಸಿಲರ್ ಅವನು ಬಂದ್ಬಿಟ್ಟು 30+ ಮೈನರ್ ಫಿಮೇಲ್ ಚಿಕ್ಕ ಹೆಣ್ಮಕ್ಳೊಟ್ಟಿಗೆ ಮಾಡಿರೋದು ಸ್ಕ್ಯಾಂಡಲ್ಸು. ಅವನ ವಯಸ್ಸು ಬಂದ್ಬಿಟ್ಟು 18-19. ಅದಲ್ಲದೆ ತಿರ್ಗಾ ಅಮರಾವತಿ, ಮಹಾರಾಷ್ಟ್ರದಲ್ಲಿ ಅಮರಾವತಿಯಲ್ಲಿ ಕೂಡ ಆದಂತಹ ಸ್ಕ್ಯಾಂಡಲ್ 300+. ಅವನು ಆ ಹುಡುಗನ ಏಜ್ ಬಂದ್ಬಿಟ್ಟು 19, ಆದರೆ ಅವನು ಸ್ಕ್ಯಾಂಡಲ್ ಮಾಡಿರೋದೇ 300+ ಫಿಮೇಲ್ ಒಟ್ಟಿಗೆ. ಸೊ ಇವೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣನ ಮೀರಿಸುವಂಥ ಸ್ಕ್ಯಾಂಡಲ್ಸ್ಗಳೇ ಬಂದಿದ್ದಾವೆ. ಅದಲ್ಲದೆ ರಾಜಕೀಯದಲ್ಲಿ ಯಾರ್ಯಾರು ಏನೇನು ಅಪರಾಧ ಮಾಡಿರ್ತಾರೋ ಅವರೆಲ್ಲ ಶಿಕ್ಷೆ ಆಗುತ್ತೆ ಅಂತ ಕೂಡ ನಾವು ಹೇಳಿದ್ವಿ. ಆ ಥರ ನಾವು ನೋಡ್ಬೋದು ವಿನಯ್ ಕುಲಕರ್ಣಿ ಅವರು ಕೂಡ ಈ ಒಂದು ಜೀವಾವಧಿ ಶಿಕ್ಷೆಯನ್ನು ಒಂದು ಕೋರ್ಟನ್ನು ವಿಧಿಸಿದೆ. ಸೊ ನಾವು ಈ ಹಿಂದೆ ಏನೇನು ಅನಲೈಸ್ ಮಾಡಿ ಪ್ರಿಡಿಕ್ಷನ್ ಕೊಟ್ಟಿದ್ವೋ ಅವೆಲ್ಲವೂ ಕೂಡ ಅಕ್ಷರಶಃ ಸತ್ಯವಾಗಿದೆ. ಸೊ ಮುಂದೆ ಇದೇ ಥರನಾದಂತಹ ಒಂದು ಯಾವಾಗ ಸಮಾಜದಲ್ಲಿ ಕ್ವೆಶ್ಚನ್ ಮಾರ್ಕ್ ಅಂತಿರುತ್ತೋ, ಯಾವಾಗ ಜನಗಳಿಗೆ ಒಂದು ಗೊಂದಲ ಅಂತಿರುತ್ತೋ ಆವಾಗ ಅಂಥ ಸಿಚುವೇಶನ್ ಎತ್ಕೊಂಡ್ಬಿಟ್ಟು ಒಂದು ಪರಿಹಾರ ಕೊಡುವಂತಹ ಒಂದು ಪ್ರಯತ್ನ ಈ ಹಿಂದೆನೂ ಮಾಡಿದ್ದೀನಿ, ಇವಾಗೂ ಮಾಡ್ತೀನಿ, ಮುಂದೆ ಕೂಡ ಮಾಡ್ತಾನಿರ್ತೀನಿ. ಮತ್ತು ಎಲ್ಲ ಜನಗಳಿಗೆ ನೀವು ನಿರಂತರವಾಗಿ ನಾವು ಯಾವುದೇ ಒಂದು ಹೊಸದೊಂದು ಸ್ಟೆಪ್ ಇಟ್ಟಾಗ ನಿರಂತರವಾಗಿ ಗುರುಗಳೇನೋ ಹೊಸದು ಮಾಡ್ತಿದ್ದಾರೆ, ಸ್ಫೂರ್ತಿ ಆಗೋಣ ಅಂತ ನಾನು ಎಲ್ಲರಿಗೂ ನನಗೆ ಸ್ಫೂರ್ತಿಸಿ ಸಹಕಾರನ ಕೊಟ್ಟರಂತಹ ಎಲ್ಲ ನನ್ನ ಫಾಲೋವರ್ಸ್ಗಳು ಕೂಡ ವೆಲ್ಕಮ್ ಬ್ಯಾಕ್. ರಾಜಋಷಿ ಕಾಲಜ್ಞಾನಿ ಗುರೂಜಿ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಇನ್ನು ಇದೇ ವಿಚಾರವಾಗಿ ಇರಾನ್ ಅಮೆರಿಕ ಯುದ್ಧದ ಭವಿಷ್ಯ ನುಡಿದಿದ್ದ ಕಾಲಜ್ಞಾನಿ ಗುರೂಜಿ ಇದೀಗ ಅಚ್ಚರಿ ಮೂಡಿಸುವಂತಹ ಮತ್ತೊಂದು ಕಾಲಜ್ಞಾನದ ಭವಿಷ್ಯ ನುಡಿದಿದ್ದಾರೆ. ಗುಪ್ತ ಪಾಪಗಳಿಗೆ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಸುಳಿವು ನೀಡಿದ್ದ ರಾಜಋಷಿ ಗುರೂಜಿ ಮಾತು ನಿಜವಾಗಿದೆ. ಡಿಸೆಂಬರ್ 12, 2025 ವಿನಯ್ ಕುಲಕರ್ಣಿಯ ಭವಿಷ್ಯ ನುಡಿದಿದ್ರು. ಈಗ ಭವಿಷ್ಯದಂತೆ ವಿನಯ್ ಕುಲಕರ್ಣಿಗೆ ಇದೀಗ ಶಿಕ್ಷೆ ಪ್ರಾಪ್ತಿಯಾಗಿದೆ. ಇವರ ಪ್ರತಿಯೊಂದು ಭವಿಷ್ಯವಾಣಿ ನಿಜವಾಗ್ತಾ ಇದೆ. ಇವ್ರು ಏನು ಹೇಳಿದ್ರು ಬನ್ನಿ ನೋಡೋಣ. ಹೇಳಿದ್ವಿ ಅದರಲ್ಲಿ. ನಮಸ್ಕಾರ ವೀಕ್ಷಕರೇ. ಈ ಹಿಂದೆ ಅಂದರೆ ಡಿಸೆಂಬರ್ 11, 2025 ನಾವೊಂದು ಪ್ರಿಡಿಕ್ಷನ್ನ ಕೊಟ್ಟಿದ್ವಿ. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಶನಿ ರಿಟ್ರೋಗ್ರೇಡಿಂದ ಡೈರೆಕ್ಟಾಗಿ ಬರ್ತಾಯಿದ್ರು. ಅದರ ಒಂದು ಫಲವನ್ನು ಹೇಳ್ತಾ ಒಂದು ಎಕ್ಸಾಂಪಲ್ ಸಮೇತವಾಗಿ, ಅಂದರೆ ಯಾವ ಥರ 2G ಸ್ಪೆಕ್ಟ್ರಮ್ ಹಗರಣ ಒಂದು ವರ್ಡಿಕ್ಸ್ ಬಂತೋ, ಅದರಲ್ಲಿ ಎ ರಾಜ ಮತ್ತು ಕನಿಮೋ ಯಾವ ಥರ ಅಷ್ಟಾಗಿ